ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. ವಿ.ಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಪೆದ್ದಿ ಸಿನಿಮಾ ಆಲ್ಮೋಸ್ಟು ನಿನ್ನೆನೇ ಪ್ಯಾನ್ ಶೋ ಎಲ್ಲ ರಿಲೀಸ್ ಆಗೋಗಿತ್ತು. ಸಿನಿಮಾ ಇವತ್ತು ಅಫಿಷಿಯಲ್ ಆಗಿ ಅಂದರೆ ಜೂನ್ 4ಕ್ಕೆ ರಿಲೀಸ್ ಆಗುತ್ತೆ ಅಂತ ಟೀಮು ಅನೌನ್ಸ್ಮೆಂಟ್ ಮಾಡಿದರು. ಆ ಸಿನಿಮಾ ಇವತ್ತು ಜಸ್ಟ್ ಈಗ ತಾನೇ ನೋಡ್ಕೊಂಬಂದೆ. ಪೆದ್ದಿ ಸಿನಿಮಾ ರಾಮ್ ಚರಣ್ ಕೆರಿಯರಲ್ಲೇ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಅಂತ ಎಲ್ಲರೂ ಒಂದು ಊಹೆ ಮಾಡ್ಕೊಂಡಿದ್ರು. ನಾನು ಅಂದ್ಕೊಂಡಿದ್ದೆ, ಅಂದರೆ ಒಂದು 3 ವರ್ಷದಿಂದ ಮಾಡ್ತಿದ್ದಾರಲ್ಲ ಈ ಸಿನಿಮಾ ಬೇರೆ ಏನೋ ಆಗುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋದಕ್ಕೆ ಕಾರಣ ಇನ್ನೊಂದೇನೆಂದರೆ, ನಮ್ಮ ಕರುನಾಡ ಚಕ್ರವರ್ತಿ ನಮ್ಮ ಶಿವಣ್ಣ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದು. ಆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾನೆ ಇತ್ತು. ಬಟ್ ಸಿನಿಮಾ ನೋಡ್ಕೊಂಬಂದಮೇಲೆ ಅನಿಸಿದ್ದು, ರಾಮ್ ಚರಣ್ ಎನರ್ಜಿ ಏನಿದೆ ಆ ಎನರ್ಜಿನ ಡೈರೆಕ್ಟ್ರು ಇನ್ನೂ ದಿ ಬೆಸ್ಟಾಗಿ ಬಳಸ್ಕೋಬೋದಿತ್ತು ಅಂತ. ಬುಜ್ಜಿಬಾಬು ಅವರು ಕತೆ ಮಾಡ್ಕೊಂಡಿದ್ದಾರೆ. ಆ ಕತೆಗೆ ಈ ಥರದ್ದು ಒಂದು ಹೀರೋನ್ ಇಟ್ಕೊಂಡು ಮಾಡಿದ್ರೆ ಕಮರ್ಷಿಯಲಾಗಿ ವರ್ಕೌಟ್ ಆಗುತ್ತೆ ಅಂತ ಒಂದು ಯೋಚನೆ ಮಾಡಿದ್ದಾರೆ ಹೊರತು, ಈ ಕತೆಗೆ ಅವರು ಆಪ್ಟ್ ಆಗಿದ್ದಾರಾ, ಸೂಟ್ ಆಗಿದ್ದಾರಾ, ಇವ್ರು ಮಾಡಿದ್ರೆ ಈ ಕತೆ ವರ್ಕ್ ಆಗುತ್ತಾ ಅನ್ನೋದು ಒಂದು ಯೋಚನೆ ಮಾಡಿದರೆ ದಿ ಬೆಸ್ಟ್ ಆಗಿರೋದು. ರಾಮ್ ಚರಣ್ ಚೆನ್ನಾಗಿ ಮಾಡಿಲ್ವಾ ಅಂತ ನೀವು ಕೇಳಿದ್ರೆ, ರಾಮ್ ಚರಣ್ಗಿಂತ ಬೆಸ್ಟ್ ಆರ್ಟಿಸ್ಟ್ ತೆಲುಗಲ್ಲಿ ಸಿಗೋದೇ ಇಲ್ಲ ಈ ಕತೆಗೆ. ಏನಕ್ಕೆ ಅಂದರೆ, ರಾಮ್ ಚರಣ್ ಏಜು ನಿಮ್ಗೆಲ್ಲರಿಗೂ ಗೊತ್ತು, ಆಲ್ರೆಡಿ ಹತ್ರ ಒಂದು 40ವರೆಗೂ ಬಂದಿದೆ. ಈ ಕತೆ ಒಂದು ಸ್ಪೋರ್ಟ್ಸ್ ಬೇಸ್ ಮೇಲೆ ಹೋಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಊರಿಗಾಗಿ ಏನು ಬೇಕಾದ್ರೂ ತ್ಯಾಗ ಮಾಡೋಕ್ಕೋಸ್ಕರ ರೆಡಿ ಇರ್ತಾನೆ ಅನ್ನೋದೊಂದು ಕಾನ್ಸೆಪ್ಟು. ಈ ಕಾನ್ಸೆಪ್ಟಲ್ಲಿ ಕೆಲವೊಂದು ಲಾಜಿಕ್ ಅಂತೂ ಇಲ್ಲ. ಅಂದರೆ ಸಿನಿಮಾಟಿಕ್ ಆಗಿ ನೀವು ಸಿನಿಮಾ ಥರ ನೋಡಿದ್ರೆ ಓಕೆ, ಬಟ್ ಅದರಲ್ಲಿ ಲಾಜಿಕ್ ಹುಡ್ಕೋಕೆ ಹೋಯ್ತು ಅಂದರೆ 100% ಈ ಸಿನಿಮಾದಲ್ಲಿ ಎಲ್ಲೂ ನೀವು ಲಾಜಿಕ್ ಹುಡ್ಕೋಕ್ಕಾಗೋದೇ ಇಲ್ಲ. ಯಾಕಂದರೆ ಆ ಥರದ್ದು ಪಾತ್ರಗಳನ್ನ ನಮ್ಮ ನಿರ್ದೇಶಕರು ಬರ್ಕೊಂಬಿಟ್ಟಿರೋದು. ಸುಮ್ಮನೆ ಅಂದರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಮೆಂಟಾಲಿಟಿಯಲ್ಲಿ ಮಾಡಿದ್ದಾರೆ ಸಿನಿಮಾ. ಈ ಸಿನಿಮಾ ಆಲ್ಮೋಸ್ಟು ಕೆಲವೊಂದು ಸಲ ರಂಗಸ್ಥಳಮು, ಪುಷ್ಪ ಅವೆಲ್ಲ ನೆನಪಿಗೆ ಅಲ್ಲಲ್ಲಿ ಬರೋ ಥರನೂ ಮಾಡಿದ್ದಾರೆ ಮೇಕಿಂಗು. ಇನ್ನೂ ಸುಕುಮಾರ್ ರೈಟಿಂಗು ಅಂತ ಹೇಳಿದ್ರು. ಅವ್ರು ಏನು ರೈಟ್ ಮಾಡಿದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಆಲ್ಮೋಸ್ಟು ಬುಜ್ಜಿಬಾಬು ಅಂತಲೇ ಹಾಕಿದ್ರು. ಸುಕುಮಾರ್ ಮೋಸ್ಟ್ಲಿ ಜೊತೆಲಿ ಕೂತಿದ್ರು, ಅದಕ್ಕೆ ರೈಟಿಂಗ್ಸ್ ಅಂತ ಹಾಕಿದ್ದಾರೆ ಬಿಸ್ನೆಸ್ ಪರ್ಪಸ್ಗೆ ಇರಲಿ, ಅಂದರೆ ಡೈಲಾಗ್ಸಲ್ಲಿ ಸಣ್ಣ ಪುಟ್ಟ ಎಲ್ಪ್ ಮಾಡಿರ್ಬೋದು. ಅದು ಬಿಟ್ಟರೆ ನಮ್ಮ ಶಿವಣ್ಣ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕು. ಶಿವಣ್ಣ ಅವ್ರ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಅಪಾರವಾದ ಗೌರವ ಅಂತೂ ಇದ್ದೇ ಇದೆ ಕನ್ನಡಿಗರಾಗಿ. ಯಾಕೆ ನಮ್ಮ ಶಿವಣ್ಣ ಅವರು ತೆಲುಗು, ತಮಿಳು, ಕನ್ನಡದಲ್ಲೇ ದಿ ಬೆಸ್ಟ್ ಅವಕಾಶಗಳಿದ್ರು ಯಾಕೆ ಹೋಗ್ತಾ ಇದ್ದಾರೆ ಅಂದರೆ, ಒಂದು ಪ್ಯಾನ್ ಇಂಡಿಯಾ ಅನ್ನೋ ಒಂದು ತಲೆಯಲ್ಲಿ ಕೂತ್ಕೊಂಡಿದೆಯಾ ಎಲ್ಲರಿಗೂ ಗೊತ್ತಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರೆ ಎಲ್ಲರೂ ಗುರುತಿಸ್ತಾರೆ ಅಂತ. ಶಿವಣ್ಣ ಅವ್ರನ್ನ ಗುರುತಿಸೋ ಅವಶ್ಯಕತೆ ಯಾರೂ ಇಲ್ಲ. ಯಾಕಂದರೆ ಆಲ್ರೆಡಿ ನಾವು ಕನ್ನಡಿಗರು ಅವ್ರಿಗೆ ಅಪಾರವಾದ ಪ್ರೀತಿ ಕೊಟ್ಬಿಟ್ಟಿದ್ದೀವಿ. ಅವ್ರು ಕನ್ನಡದಲ್ಲಿ ಸಿನಿಮಾ ಮಾಡ್ಕೊಂಡಿದ್ರೇ ಎಷ್ಟೋ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಯಾವುದೋ ಒಂದು ಗೆಸ್ಟ್ ರೋಲ್ ಥರ ಹೋಗ್ತಾರೆ. ಜೈಲರಲ್ಲೂ ಹೋಗಿದ್ರು, ಆಲ್ರೆಡಿ ಹಿಂದೆ ನೋಡಿದ್ದೀರಾ ನೀವು. ಅದಾದಮೇಲೆ ಇನ್ನೊಂದು ಯಾವುದೋ ತಮಿಳ್ ಸಿನಿಮಾದಲ್ಲಿ ಹೋಗಿದ್ರು ಧನುಷ್ ಅವ್ರ ಜೊತೆ, ಅದು ನೋಡಿರ್ತೀರ. ಈಗ ರಾಮ್ ಚರಣ್ ಅವ್ರ ಜೊತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನಿಜವಾಗ್ಲೂ ಖುಷಿಯೇ ಆಯಿತು. ಯಾಕಂದರೆ ನಮ್ಮ ಶಿವಣ್ಣ ಅವ್ರನ್ನ ಒಂದು ದೊಡ್ಡ ಪಾತ್ರದಲ್ಲಿ, ಅಂದರೆ ಹೀರೋಗೆ ಒಬ್ಬ ಗುರುವಿನಾಗಿ ನಿಂತ್ಕೊಂಡು ಕುಸ್ತಿನ ಹೇಳ್ಕೊಡೋಂಥ ಒಬ್ಬ ಗುರುವಿನ ಪಾತ್ರ ನೀಟಾಗಿ ಮಾಡಿರೋದು. ಬಟ್ ಶಿವಣ್ಣ ಅವ್ರಿಗೆ ಅಲ್ಲಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ಏಜು ಆಗಿ ಎನರ್ಜಿ ಸ್ವಲ್ಪ ಡೌನ್ ಆಗಿದೆ ಅಂತ. ಆದರೂ ನಿರ್ದೇಶಕರು ಅದನ್ನು ನೀಟಾಗಿ ಬ್ಯಾಲೆನ್ಸ್ನ ಮಾಡಿ ಮುಗಿಸಿದ್ದಾರೆ. ಇನ್ನು ರಾಮ್ ಚರಣ್ ಅವರು ವಿಚಾರಕ್ಕೆ ಬರಲೇಬೇಕು. ಈ ಅಪ್ಪನಿಗಿರೋ ಎನರ್ಜಿಗೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಗೆ ಡೈರೆಕ್ಟ್ರುಗಳೇ ಬೇಕು ಇವ್ರಿಗೆಲ್ಲ ಹ್ಯಾಂಡಲ್ ಮಾಡಬೇಕಂದ್ರೆ. ಯಾಕಂದರೆ ಒಬ್ಬ ಡೈರೆಕ್ಟ್ರ್ ಏನು ಕೇಳ್ತಾನೆ ಅಷ್ಟೂ ಫುಲ್ಫಿಲ್ ಮಾಡೋಂಥ ಕೆಪಾಸಿಟಿ ಇರೋಂಥ ನಟ ರಾಮ್ ಚರಣ್. ಯಾಕಂದರೆ RRRಲ್ಲೇ ನೋಡಿರ್ತೀವಿ, ಆ ಲೆವೆಲ್ಗೆ ಅವರು ಕೊಟ್ಟಿದ್ದು ಅವ್ರ ಪರ್ಫಾರ್ಮೆನ್ಸು. ಪೆದ್ದಿನೂ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೀವಿ ನಾವು. ರಂಗಸ್ಥಳಂ ಬಿಡಿ ದಿ ಬೆಸ್ಟ್ ಇತ್ತು. ಪೆದ್ದಿ ನೋಡಿದಾಗ ಸ್ವಲ್ಪ ಅನಿಸಿದ್ದು, ರಾಮ್ ಚರಣ್ ಅವರು ಈ ಕಥೆನ ಬಿಟ್ಟು ಬೇರೆ ಏನಾದ್ರು ಕಥೆನ ಬುಜ್ಜಿಬಾಬು ಅವ್ರ ಕೈಯಲ್ಲಿ ಮಾಡಿಸ್ಕೋಬೋದಿತ್ತು ಅಂತ. ಯಾಕಂದರೆ ಏಜು ಮ್ಯಾಟ್ರು ಆಗುತ್ತೆ ಯಾವುದೇ ಒಂದು ಸ್ಪೋರ್ಟ್ಸ್ ಅಂತ ಹೋದಾಗ. ಇಲ್ಲಿ ಸಡನ್ನಾಗಿ ಊರಲ್ಲಿ ಯಾವುದೋ ಒಂದು ಗಲ್ಲಿ ಕ್ರಿಕೆಟ್ ಆಡೋಂಥ ಹುಡುಗ ಒಂದು ಪ್ರತಿಷ್ಠೆಗೋಸ್ಕರ ಊರಿನ ಹೆಸರು ಬೇಕು ಅಂತ ಕುಸ್ತಿಪಟುವಿಂದ ನ್ಯಾಷನಲ್ ಲೆವೆಲ್ಗೆ ಹೋಗಿ, ಅಂದರೆ ಯಾವ ಲೆವೆಲ್ಗೆ ಅಂದರೆ
ಈಸಿಯಾಗಿ 10-15 ನಿಮಿಷಕ್ಕೆಲ್ಲ ನ್ಯಾಷನಲ್ ಲೆವೆಲ್ಗೆ ಹೋಗಿ ಆಡೋ ಥರ ಕುಸ್ತಿಪಟು ಆಗೋಗ್ತಾರೆ. ಅಂದರೆ ಸುಮಾರು ಇರ್ತಾರೆ, ಇಡೀ ಇಂಡಿಯಾದಲ್ಲೇ ಇರ್ತಾರೆ. ಬಟ್ ಇಂಡಿಯಾದಲ್ಲೇ ಇವರು ಬೇರೆ ಲೆವೆಲ್ಗೆ ಕುಸ್ತಿಪಟು ಅಂದ್ಬಿಟ್ಟು ಹೋಗಿ ಸೆಮಿಫೈನಲ್ಲು ಆಡಿ ಅಲ್ಲೂ ಗೆಲ್ತಾರೆ. ಅದಾದಮೇಲೆ ಅಲ್ಲಿ ಯಾವುದೋ ಒಂದು ಇನ್ಸಿಡೆಂಟಿಂದ ಅವರು ಫೈನಲ್ ಆಡೋಕ್ಕಾಗಲ್ಲ. ಅದಾದಮೇಲೆ ಅವರು ಇಲ್ಲ ನಮ್ಮೂರಿಗೆ ಹೆಸರು ಬೇಕೇ ಬೇಕು ಅಂದ್ಬಿಟ್ಟು ಹಠಾನ ತೊಟ್ಟು ಊರಿಗೆ ಒಂದು ರೈಲು, ಏನು ಅವ್ರ ಊರಿಗೆ ಒಂದು ರೈಲ್ ವ್ಯವಸ್ಥೆ ಇರಲ್ಲ, ಆ ಊರಿನ ಹೆಸರು ಇಡೀ ಇಂಡಿಯಾ ಮ್ಯಾಪಲ್ಲಿ ಇರಲ್ಲ ಅಂದ್ಬಿಟ್ಟು ಆ ಊರಿಗೊಂದು ಹೆಸರು ಬರೆಸಿ ಆ ಊರಿಗೆ ರೈಲ್ವೆ ಸ್ಟೇಷನ್ ಬರ್ಸೋದೆ ಒಂದು ಲೈನ್ ಸ್ಟೋರಿ, ಸರಿನಾ. ಇಲ್ಲಿ ರಾಮ್ ಚರಣ್ ಅವ್ರು ಬಿಟ್ಟು ಬೇರೆ ಯಾವುದಾದ್ರು ಒಂದು ಹೊಸ ಹುಡುಗ, ಫ್ರೆಶ್ ಹುಡುಗನ ಇಟ್ಕೊಂಡು ಟ್ರೈ ಮಾಡಿದರೆ ಒಂದು ಸ್ಪೋರ್ಟ್ಸು ಗೀಡ್ಸು ಎಲ್ಲ ಇಟ್ಕೊಂಡು ದಿ ಬೆಸ್ಟ್ ಆಗಿರೋದು. ಯಾಕಂದರೆ ರಾಮ್ ಚರಣ್ ಅಂತ ಒಬ್ಬ ಹೀರೋನ ಇಟ್ಕೊಂಡು ಈ ಥರದ್ದೊಂದು ಕಥೆನ ಹೇಳಕ್ಕೆ ಹೊರಟಾಗ ಕತೆ ಆಡಿಯನ್ಸು ಜೀರ್ಣಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರ ಹೀರೋನ ಬೇರೆ ಥರ ಫೀಲಲ್ಲಿ ನೋಡಿರ್ತಾರೆ. ಇಲ್ಲಿ ನಮ್ಮ ಹೀರೋ ಈ ಥರ ಬಿಹೇವ್ ಮಾಡ್ತಾನೆ ಅನ್ನೋದು ಜೀರ್ಣಿಸ್ಕೊಳ್ಳಲ್ಲ ಅನಿಸುತ್ತೆ, ಅನಿಸ್ತು ಅಲ್ಲಲ್ಲರಲ್ಲಿ. ಇನ್ನು ಹೀರೋಯಿನ್ ಅಂತೂ ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಆ ಕ್ಯಾರೆಕ್ಟ್ರು. ಅಂದರೆ ಸಿನಿಮಾದಲ್ಲಿ ಬೇಕು ಒಂದು ಹೀರೋಯಿನ್ ಇದ್ದರೆ ಒಂದು ಗ್ಲಾಮರಿಸ್ ಇರುತ್ತೆ ಅನ್ನೋ ಥರ ಜಾನ್ವಿ ಕಪೂರ್ ಅವ್ರನ್ನ ಹಾಕಿರೋ ಥರ ಇದೆ. ಇನ್ನು ಶ್ರುತಿ ಹಾಸನ್ ಅಂತೂ ಒಂದು ಐಟಮ್ ಸಾಂಗ್ ಬಂದು ಹೋಗ್ತಾರೆ. ಅಲ್ಲಿ ನಮ್ಮ ಶಿವಣ್ಣ ಅವ್ರನ್ನೂ ಒಂದು ನಿಮಿಷ ಕೂಡಿಸ್ತಾರೆ. ಅದಾದಮೇಲೆ ಡೈರೆಕ್ಟ್ರಿಗೆ ಬುದ್ಧಿ ಬಂತು, ಇಲ್ಲ ಶಿವಣ್ಣ ಅವರೇ ಎದ್ದೊಳ್ಟೋದ್ರೂ ಗೊತ್ತಿಲ್ಲ, ಈ ಸಾಂಗಲ್ಲಿದ್ದರೆ ನಮ್ಮ ಕರ್ನಾಟಕ ಜನ ನನಗೆ ಮರ್ಯಾದೆ ತೆಗೆದುಬಿಡ್ತಾರೆ ಅಂದ್ಬಿಟ್ಟು ಶಿವಣ್ಣ ಅವರೇ ನೀಟಾಗಿ 1 ನಿಮಿಷ ಸಾಂಗ್ ಆಗಿದ ತಕ್ಷಣ ಎದ್ದೊಳ್ಟೋಗ್ತಾರೆ. ಅದೊಂದು ಖುಷಿ ವಿಚಾರ ಈ ಸಿನಿಮಾದಲ್ಲಿ ಹೇಳ್ಕೋಬೇಕು ಅಂದರೆ. ಯಾಕಂದರೆ ಶಿವಣ್ಣ ಅವರು ಬಿಡಿ ನೆಕ್ಸ್ಟ್ ಲೆವೆಲ್ ಆರ್ಟಿಸ್ಟು, ಅವ್ರಿಗೆ ಅಲ್ಲಿ ಆ ಸಾಂಗಲ್ಲಿ ಕೂತ್ಕೊಳ್ಳೋವಂಥದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಆದರೂ 1 ನಿಮಿಷ ಡೈರೆಕ್ಟ್ರ್ ಏನೋ ಖುಷಿಯಿಂದ ಕೂಡಿಸಿ ಎದ್ದು ಕಳಿಸ್ಬಿಟ್ಟಿದ್ದಾರೆ. ಇಲ್ಲ ಶಿವಣ್ಣನೇ ಹೋದ್ರೂ ಗೊತ್ತಿಲ್ಲ, ಶಿವಣ್ಣ ಹೋಗಿದರೆ ಇನ್ನೂ ಖುಷಿ ವಿಚಾರನೇ, ಇಲ್ಲಾಂದರೆ ಡಮ್ಮಿ ಆಗ್ಬಿಟ್ಟಿರೋದು ಆ ಕ್ಯಾರೆಕ್ಟ್ರು. ಓವರಾಲ್ ಸಿನಿಮಾ ಪೆದ್ದಿ ಸಿನಿಮಾ, ಲಾಜಿಕ್ ಇಲ್ಲದೆ ಒಂದು ಕಥೆನ ಮಾಡಿಕೊಂಡು ಆ ಕತೆಗೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಒಂದು ದೊಡ್ಡ ಹೀರೋಗೆ ಪ್ರಯೋಗ ಮಾಡಿರೋದು ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು, ಇಲ್ಲ ಅಂತ ಹೇಳ್ತಿಲ್ಲ, ಬೆಸ್ಟ್ ಮೇಕಿಂಗ್ನ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಇನ್ನು ಸ್ವಲ್ಪ ನೋಡ್ಕೊಂಡಿದ್ರು ಇನ್ನೂ ದಿ ಬೆಸ್ಟ್ ಇರೋದು. ಇನ್ನು ಓವರಾಲ್ ಹೋಗ್ಬೇಕಂದ್ರೆ ರೆಹಮಾನ್ ಅವ್ರ ಮ್ಯೂಸಿಕ್ಕು ಅಲ್ಲಲ್ಲಿ ಡೌನ್ ಆಗ್ತಾ ಬಂದಿದೆ. ಸಾಂಗ್ ಓಕೆ, ಐಟಮ್ ಸಾಂಗು ನಾಟ್ ಓಕೆ. ಇನ್ನು ಓವರಾಲ್ ಸಿನಿಮಾ ಒಂದು ಸಲ ರಾಮ್ ಚರಣ್ಗೋಸ್ಕರ ಅವ್ರ ಎನರ್ಜಿಗೋಸ್ಕರ ಈ ಸಿನಿಮಾ ನೋಡ್ಬೋದು. ಕಥೆನ ತಲೆಯಲ್ಲಿ ಇಟ್ಕೊಂಡು ಲಾಜಿಕ್ನ ಹುಡುಕ್ತಾ ಹೋಯ್ತು ಅಂದರೆ ಈ ಸಿನಿಮಾ ನೋಡೋಕ್ಕಾಗಲ್ಲ, ಅಲ್ಲಲ್ಲಿ ಬೋರ್ ಆಗುತ್ತೆ. ಓವರಾಲು ಸಿನಿಮಾ ಒಂದು ಸಲ ವಾಚಬಲು. ಅದು ನಮ್ಮ ಕನ್ನಡಿಗರಾಗಿ ಶಿವಣ್ಣ ಇರೋದಕ್ಕೆ ಆರಾಮಾಗಿ ಒಂದು ಸಲ ನೋಡಿಕೊಂಡು ಕಣ್ತುಂಬ ಶಿವಣ್ಣ ಅವ್ರನ್ನ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ಏನಾದ್ರು ಇಷ್ಟ ಆಗಿದ್ರೆ VK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ